ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಕ್ವಾರ್ಟರ್ಸ್ ಟೂರ್ ಮಾಡ್ತಾಯಿದ್ದೀನಿ. ಪಂಜಾಬಿನಲ್ಲಿ ನಾವಿರೋ ಕ್ವಾರ್ಟರ್ಸ್ ಟೂರ್ನ ಮಾಡ್ತಾಯಿದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ನಮ್ಮ ಕ್ವಾರ್ಟರ್ಸ್ ಈ ರೀತಿ ಇದೆ. ಈ ಕಡೆ ಇದೆಯಲ್ಲ, ಇದೆ ನಮ್ಮ ಕ್ವಾರ್ಟರ್ಸು. ಫಸ್ಟ್ ಎಂಟ್ರೆನ್ಸ್ ನೋಡ್ಕೊಳ್ಳಿ, ಇದೆ ಕ್ವಾರ್ಟರ್ಸು. ಇವಾಗ ಈ ರೀತಿ ಎಂಟ್ರೆನ್ಸಲ್ಲಿ ಈ ರೀತಿ ಇದೆ ನೋಡಿ. ಗ್ರೌಂಡ್ ಫ್ಲೋರಲ್ಲಿ 2 ಕ್ವಾರ್ಟರ್ಸ್ ಇದ್ದಾವೆ. ನಾವಿವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ವಲ್ಪ ನೀರು ತುಂಬಿಲ್ಲಿ ಹರಿತಾ ಇದೆ. ಇದು ನೋಡಿ ನಮ್ಮ ಕ್ವಾರ್ಟರ್ಸ್. ಇದು ಬೇರೆಯವ್ರದ್ದು. ನಮ್ಮ ಕ್ವಾರ್ಟರ್ಸ್ ತೋರಿಸ್ತೀನಿ ಇವಾಗ. ಕೃಷಾಂಕ್ ಮಲಗಿದ್ದಾನೆ. ಎಂಟ್ರೆನ್ಸ್ ಈ ರೀತಿ ಇದೆ. ಲೈಟ್ ಹಾಕ್ತೀನಿ ಸ್ವಲ್ಪ ನೋಡಿ. ಇಲ್ಲಿ ಒಂದು ಮ್ಯಾಟ್ ಹಾಕಿದ್ದೀನಿ. ಬರ್ತಿದ್ದಂಗೆ ಒಂದು ಹಾಲ್ ಸಿಗುತ್ತೆ. ಹಾಲ್ ನೋಡಿ, ಎಂಟ್ರೆನ್ಸ್ ಇದು. ಡೋರ್ ಕ್ಲೋಸ್ ಮಾಡೋಣ. ಸ್ವಲ್ಪ ನೀರು ಬೀಳ್ತಾ ಇದೆಯಲ್ಲ, ಸೌಂಡ್ ಸರಿಯಾಗಿ ಕೇಳಿಸೋದಿಲ್ಲ, ಅದಕ್ಕೆ. ನೋಡಿ, ಇಲ್ಲಿ ಒಂದು ಇಂಡಿಯಾ ಫ್ಲಾಗ್ ಇದೆ. ಮತ್ತು ನಮ್ಮ ರಿತ್ವಿಕ್ ರಾಜ್ದು ಇಲ್ಲಿ UKGದು ಸರ್ಟಿಫಿಕೇಟ್ ಇದೆ. ಇಲ್ಲೊಂದು ನಮ್ಮದು ಫ್ಯಾಮಿಲಿ ಫೋಟೋ ಇದೆ ನೋಡಿ. ಇದು ಅಷ್ಟೇ. ಇದು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ನಾನು ಕಸ್ಟಮೈಸ್ ಮಾಡಿಸಿದ್ದು ಪಿಲ್ಲೋ. ಇದರಲ್ಲಿ ಲೈಟ್ ಬರ್ತಾಯಿತ್ತು. ನಮ್ಮ ರಿತ್ವಿಕ್ ಕಿತ್ತಾಕ್ಬಿಟ್ಟಿದ್ದಾನೆ. ಇಲ್ಲೊಂದು ಟೇಬಲ್ ಇದೆ ನೋಡಿ. ಮತ್ತು ಇಲ್ಲಿ ಒಂದು ಹಾಲ್ಗೆ ಒಂದು ಮ್ಯಾಟ್ ಹಾಕಿದ್ದೀವಿ. ಮತ್ತು ಇಲ್ಲೊಂದು ಕಾಟ್ ಇದೆ. ಫಸ್ಟ್ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. 2 ಚೇರ್ ಇದ್ದಾವೆ. ಮತ್ತು ಇದು ಡ್ರೆಸ್ಸಿಂಗ್ ಟೇಬಲ್ ಇದು. ಇಲ್ಲಿ ನನ್ನ ಹಸ್ಬೆಂಡ್ಗೆ ಏನೇನು ಪ್ರೈಸಸ್ ಬಂದಿತ್ತು ಅದು ಇಟ್ಟಿದ್ದೀವಿ. ಮತ್ತು ಒಂದು ಕ್ಲಾಕ್, ಅದು ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡ್ ರಾಧಿಕಾ ರಿತ್ವಿಕ್ ಬರ್ಡೇಗೆ ಕೊಟ್ಟಿದ್ದು. ನೋಡಿ, ಇದೊಂದು ಡ್ರೆಸ್ಸಿಂಗ್ ಮಿರರ್, ಇದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಷ್ಟು ಹಾಲಾಯ್ತಾ. ಇದು ಫ್ಲವರ್ದು ಆರ್ಟಿಫಿಷಿಯಲ್ ಅಂದರೆ ಫ್ಲವರ್ ಇದು. ಮತ್ತು ಇಲ್ಲಿ ಒಂದು ಜೂಲ ಮಾಡಿದ್ದಾರೆ ನೋಡಿ. ಇದು ಮೈತ್ಲಿ ಅಕ್ಕ ಕೊಟ್ಟಿದ್ದು. ಮತ್ತು ಇಲ್ಲೆಲ್ಲ ನೋಡಿ, ಇಷ್ಟು ಹಾಲ್ ಆದರೆ ಇಲ್ಲಿ ಎಂಟ್ರೆನ್ಸಲ್ಲೇ ಬಂದ ತಕ್ಷಣ ನಮಗೆ ಹಾಲ್ ಸಿಗುತ್ತೆ. ಹಾಲ್ ಆದಮೇಲೆ ಈ ಕಡೆ ಸೈಡ್ ಹೋದರೆ ನಮಗೆ ಮನೆ ಒಳಗಡೆ, ಇದು ಹೊರಗಡೆ ಈ ಕಡೆ ಹೋದರೆ ಇಲ್ಲಿ ನಮಗೆ ಒಂದು ಫುಲ್ಲು ದೊಡ್ಡ ಟೆರಸ್ ಸಿಗುತ್ತೆ. ಅಂದರೆ ಫುಲ್ ಸಿಟ್ಔಟು. ಇಲ್ಲಿ ಚೇರ್ ಒಂದು ಮುರಿದು ಹೋಗಿಬಿಟ್ಟಿದೆ. ಮತ್ತು ಇದು ಕೂಲರ್ ಸೇಲ್ ಮಾಡೋಣ ಅಂತ ಇಟ್ಟಿದ್ದೀವಿ. ಇಲ್ಲೊಂದು ತುಳಸಿ ಗಿಡನ ಇಟ್ಟಿದ್ದೀನಿ ನೋಡಿ. ಅದಾದಮೇಲೆ ಇಲ್ಲೆಲ್ಲ ಬಟ್ಟೆ ಒಣಗಾಕೊಳ್ಳೋಕೆ ಸ್ವಲ್ಪ ಚೆನ್ನಾಗಿದೆ. ಮತ್ತು ಇಲ್ಲಿ ಡಿಶ್ ಹಾಕಿದ್ದೀವಿ. ಇದು ವರಾಂಡದಲ್ಲಿ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಫುಲ್ಲು ಪಾಟೆಲ್ಲ ಹಾಕಿ ಎಷ್ಟೊಂದು ಜನ ಇಲ್ಲಿ ಮಾಡಿದ್ದಾರೆ ನೋಡಿ ಗಾರ್ಡನ್ನು. ಬೇರೆ ಕಡೆ ಎಲ್ಲ ಗಾರ್ಡನ್ ಟೈಪು ಮತ್ತು ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇರೋರು ಸ್ಪೇಸ್ ಇದೆ ಅಂದ್ಬಿಟ್ಟು ಗಾರ್ಡನ್ ಮಾಡಿದ್ದಾರೆ. ನಾವು ಇಲ್ಲೆಲ್ಲ ಸ್ಪೇಸ್ ಇತ್ತು, ಫುಲ್ ಪಾಟ್ ಇಡ್ಬೋದಿತ್ತು. ನಾವು ಬಂದು 1.25 ವರ್ಷ ಆಯಿತು. ಒಂದು 6 ತಿಂಗಳು ಊರಲ್ಲೇ ಇದ್ದೀನಿ ನಾನು. ಒಂದು 3 ತಿಂಗಳು ನಮ್ಮ ಅಜ್ಜಿ ತೀರ್ಕೊಂಡಾಗ ಹೋಗಿದ್ದು. 3 ತಿಂಗಳು ಅಲ್ಲೇ ಉಳ್ಕೊಂಡೆ. ಮತ್ತು ಇವಾಗ ಒಂದು ಸಲ ಹೋಗಿದ್ವಿ. ಆ ಟೈಮಲ್ಲಿ 3 ತಿಂಗಳು ಊರಲ್ಲೇ ಉಳ್ಕೊಂಡೆ. ಮತ್ತು ಕರೆಕ್ಟಾಗಿ ಒಂದು ವರ್ಷ 1 ತಿಂಗಳಿದ್ದೀವೇನೋ ಅಷ್ಟೇ ಇಲ್ಲಿ ಕರೆಕ್ಟಾಗಿ. ಮತ್ತು ನಾನೇನು ಗಾರ್ಡನಿಂಗ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲೊಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಈ ಕಡೆಯೂ ಸ್ಪೇಸ್ ಇದೆ. ಇಲ್ಲೆಲ್ಲ ಕೂಲರ್ ಇಟ್ಟಿದ್ವಿ. ಈಗ ಸದ್ಯಕ್ಕೆ ಈ ಕೂಲರ್ನೆಲ್ಲ ಸೇಲ್ ಮಾಡೋಣ ಅಂತ ಈಗ ಇಲ್ಲಿ ಇಟ್ಟಿದ್ದೀವಿ ನೋಡಿ. ಹೊರಗಡೆ ಈ ಕಡೆ ಮನೆ ಮುಂದೆನೇ ಒಂದು ಪಾರ್ಕ್ ಇದೆ ನೋಡಿ. ಮನೆ ಮುಂದೆನೇ ಪಾರ್ಕ್ ಇದೆ. ಮಕ್ಕಳು ಆಟ ಆಡೋಕ್ಕೆ ಕೂಡ ಚೆನ್ನಾಗಿದೆ ನೋಡಿ. ಸುತ್ತಲೂ ಬಿಲ್ಡಿಂಗ್ ಇದೆ. ತುಂಬ ನೀಟ್ ಆ್ಯಂಡ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಕ್ವಾರ್ಟರ್ಸ್ ಇದನ್ನು. ಇಲ್ಲಿ ಇವಾಗ ಒಳಗಡೆ ಹೋಗೋಣ, ತೋರಿಸ್ತೀನಿ. ಹಾಲ್ ಆದಮೇಲೆ ಈ ಕಡೆ ಲೆಫ್ಟ್ ಸೈಡ್ ಹೋದರೆ ಇಲ್ಲಿ ಒಂದು ರೂಮ್ ನಂಬರ್ 1 ರೂಮ್ ಇದೆ.
ಮತ್ತು ಇಲ್ಲಿ ಕಬೋರ್ಡ್ ಇದೆ. ಇದು ನನ್ನ ಕಬೋರ್ಡು. ಮತ್ತು ಇದು ರಿತ್ವಿಕ್ ಮತ್ತು ರುಶಾಂಕ್ ರಾಜ್ ಕಬೋರ್ಡ್ಸು ನೋಡಿ, ಅವ್ರ ಬಟ್ಟೆಗಳು ಇರ್ತವೆ ಇಲ್ಲಿ. ಮತ್ತು ಇಲ್ಲಿ ಅವರು ರಿತ್ವಿಕ್ ಕಬೋರ್ಡ್ ಇದೆಯಲ್ಲ, ಅಲ್ಲೇ ನಾನು ದೇವ್ರ ಪೂಜೆಗೆ ಇಟ್ಕೊಂಡಿದ್ದೀನಿ ಎಲ್ಲ ಸೆಟಪ್ಪು. ಇಲ್ಲಿ ನಮ್ಮ ಮಾವನವ್ರ ಫೋಟೋ ಇದೆ ನೋಡಿ. ಮತ್ತು ಇಲ್ಲಿ ರುಶಾಂಕ್ಗೆ ಏನೇನು ಹೇಳ್ಕೊಡೋದು ಅದೆಲ್ಲ ಚಾರ್ಟ್ಸ್ ಇಲ್ಲಿದ್ದಾವೆ, ಇಟ್ಕೆ ಇಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಕಾಟ್ ಇದೆ. ಮತ್ತು ಇದು ನನ್ನ ಕಬೋರ್ಡು. ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಕೆಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಇದು ರೂಮ್ ನಂಬರ್ 1 ಆಯಿತಾ. ಇಷ್ಟಿದೆ ನೋಡಿ ಈ ರೀತಿ. ಈ ರೂಮ್ ಆದಮೇಲೆ ಇಲ್ಲಿ ಒಂದು ಟಾಯ್ಲೆಟ್ ಬರುತ್ತೆ, ಕಾಮನ್ ಟಾಯ್ಲೆಟ್ ಇದು ನೋಡಿ. ಈ ಕ್ವಾರ್ಟರ್ಸ್ಗೆ 2 ಟಾಯ್ಲೆಟ್ ಇದೆ, ಸದ್ಯಕ್ಕೆ ಇದೊಂದು ಟಾಯ್ಲೆಟ್. ಅದಾದಮೇಲೆ ಇಲ್ಲಿ ಬಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ನಮಗೆ ಸ್ಪೇಸ್ ಇದೆ. ಯುಟಿಲಿಟಿ ಏರಿಯಾ ಇದು ನೋಡಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇದು ಯುಟಿಲಿಟಿ ಏರಿಯಾ. ಇದು ಒಂದು ಡೋರ್ ಕ್ಲೋಸ್ ಮಾಡ್ಕೋಬೋದು ನೋಡಿ. ಈ ರೀತಿ ಇದೆ. ಡೋರ್ ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ವಾಶ್ರೂಮು ಯೂಸ್ ಮಾಡ್ಕೋಬೋದು ನಾವು ನೋಡಿ. ಈ ರೀತಿ ಇದೆ ಇದು. ಇಲ್ಲೊಂದು ಮಿರರ್ ಕೂಡ ಇಟ್ಟಿದ್ದಾರೆ ನೋಡಿ. ಹಾಯ್, ಮಿರರ್ ಕೂಡ ಇದೆ. ಈ ರೀತಿ ಇದೆ ವಾಶ್ರೂಮ್. ಅಲ್ಲಿ ಏನಾದರೂ ನೀರು ಎಕ್ಸ್ಟ್ರಾ ನಮಗೆ ಶಾರ್ಟೇಜ್ ಆದರೆ ಡ್ರಮ್ಮಿಗೆ ತುಂಬ್ಕೊಳ್ಳೋಣ ಅಂತ ಪೈಪ್ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಹೀಟರ್ ಇಟ್ಟಿದ್ದೀವಿ. ಇಲ್ಲಿಂದ ಬಂದರೆ ಈ ಕಡೆ ಬಂದರೆ ಇಲ್ಲಿ ಅಡುಗೆ ಮನೆ, ಕಿಚನ್ ಇದೆ ನೋಡಿ. ಇಲ್ಲಿ ಮೇಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಅಲ್ಲಿಟ್ಟಿದ್ದೀವಿ. ಇದು ಕಿಚನ್ನಲ್ಲಿ ಸಿಂಪಲಾಗಿ ನಾನು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಏನು ಅಷ್ಟೊಂದು ಡೆಕೋರೇಟ್ ಅಂತ ಏನೂ ಮಾಡಿಲ್ಲ ಮನೆಗೆ. ನಾನು ಸಿಂಪಲಾಗಿ ಒಂದು ನೀಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೊಂದು ಡಸ್ಟ್ಬಿನ್, 2 ಡಸ್ಟ್ಬಿನ್ ಇಟ್ಟಿದ್ದೀನಿ. ಒಂದು ಡ್ರೈ ವೇಸ್ಟ್, ಒಂದು ವೆಟ್ ವೇಸ್ಟ್ಗೆ. ಮತ್ತು ಇಲ್ಲೊಂದು ಫ್ರಿಡ್ಜ್ ಇದೆ. ಇಷ್ಟೇ ಇದು. ಡೀಟೇಲಾಗಿ ಎಲ್ಲ ಏನು ತೋರ್ಸೋಕೆ ಹೋಗ್ತಿಲ್ಲ, ಸಿಂಪಲಾಗಿ ಒಂದು ಹೋಮ್ ಟೂರ್ ಮಾಡ್ತಾ ಇರೋದು ನೋಡಿ. ಇದು ನಮ್ಮ ಕ್ವಾರ್ಟರ್ಸ್ ಅಡುಗೆ ಮನೆ. ಅಡುಗೆ ಮನೆಯಿಂದ ಈ ಕಡೆ ಬಂದರೆ ಇಲ್ಲೊಂದು ರೂಮ್ ಬರುತ್ತೆ. ಇದು ನಾವು ಮಲ್ಕೊಳ್ಳೋ ಬೆಡ್ರೂಮು. ರುಶಾಂಕಲ್ ಮಲಗಿದ್ದಾನೆ ನೋಡಿ. ಅದಾದಮೇಲೆ ಇಲ್ಲೊಂದು ಟಾಯ್ಲೆಟ್ ಬರುತ್ತೆ, ತೋರಿಸ್ತೀನಿ. ಮತ್ತು ಈ ರೂಮ್ ನೋಡಿ ಈ ರೀತಿ ಇದೆ. ಇಲ್ಲೊಂದು ಫ್ಯಾನ್ ಇದೆ. ಮತ್ತು ಇಲ್ಲಿ ಬೆಡ್ರೂಮ್ ನಮ್ಮದು. ಮತ್ತು ಇಲ್ಲೇ ಟಿ ವಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ಮತ್ತು ಅಲ್ಲೊಂದು ಕಬೋರ್ಡ್ ಇದೆ. ಮೇಲ್ಗಡೆನೂ ಅಷ್ಟೇ ನಮಗೆ ಎಕ್ಸ್ಟ್ರಾ ಸ್ಟೋರೇಜ್ಗಳಿದ್ದಾವೆ ಇಲ್ಲಿ. ಅಂದರೆ ಡ್ರೆಸ್ಸಿಂಗ್ ಮಿರರ್ದು ಬಿಚ್ಕೊಂಬಂದು ಇಲ್ಲಿ ಇಟ್ಕೊಂಡಿರೋದು. ಇಲ್ಲಿ ಚೇರ್ ಇದೆ. ಇಲ್ಲಿ ನಾವು ಟಿ ವಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಅದು ನಾಗರತ್ನವ್ರು ಕೊಟ್ಟಿದ್ದು ಗಿಫ್ಟು ಟಿ ವಿ. ಇಲ್ಲಿ ಕಬೋರ್ಡು, ನನ್ನ ಹಸ್ಬೆಂಡ್ ಕಬೋರ್ಡ್ ಇದು. ರುಶಾಂಕ್ ಇಲ್ಲಿ ಮಲಗಿದ್ದಾನೆ ನೋಡಿ. ಈ ರೀತಿ ಇದೆ ನೋಡಿ. ಇಲ್ಲಿ ಸ್ಪೇಸ್ ಇದೆ. ಆ ರೂಮಲ್ಲೂ ಅಷ್ಟೇ ತೋರಿಸ್ತೀನಿ ಬನ್ನಿ. ಈ ರೂಮಲ್ಲೂ ಅಷ್ಟೇ ನಮಗೆ ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ ಮೇಲೆಲ್ಲ. ಅಲ್ಲೂ ಏನಾದ್ರು ಎಕ್ಸ್ಟ್ರಾ ಥಿಂಗ್ಸ್ಗಳು ಇಟ್ಕೋಬೋದು, ಇಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೋಬೋದು. ಈ ರೀತಿ ಇದೆ ನೋಡಿ ನಮ್ಮ ಕ್ವಾರ್ಟರ್ಸ್. ಇಲ್ಲಿ ವಾಶ್ರೂಮ್ ಬರುತ್ತೆ. ಅದಾದಮೇಲೆ ಇಲ್ಲಿ ಕಿಚನ್ ಬರುತ್ತೆ. ಇಲ್ಲಿ ಹಾಲ್ ಬರುತ್ತೆ. ಅಲ್ಲಿ ಹೊರಗಡೆ ಸಿಟ್ಔಟ್. ಹಾಗೆ ಇಲ್ಲಿ ಬಂದರೆ ಬೆಡ್ರೂಮ್ ನಮ್ಮದು. ಮತ್ತು ಇಲ್ಲಿ ಟಾಯ್ಲೆಟ್ ಇದೆ, ಅಟ್ಯಾಚ್ಡ್ ಟಾಯ್ಲೆಟ್. ಇದು ರೂಮ್ಗೆ ಅಟ್ಯಾಚ್ ಇದೆ ಟಾಯ್ಲೆಟ್. ಇಲ್ಲೊಂದು ಗೀಸರ್ ಕೊಟ್ಟಿದ್ದಾರೆ.
ಅಷ್ಟೇ. ಇದು ಅಟ್ಯಾಚ್ಡ್ ಟಾಯ್ಲೆಟು, ಅಲ್ಲೊಂದು ಮಿರರ್ ಇದೆ ನೋಡಿ ಅಷ್ಟೇ. ಅದಾದಮೇಲೆ ಇಲ್ಲಿ ಹೊರ್ಗಡೆ ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಇದೆ ನೋಡಿ, ಯುಟಿಲಿಟಿ ಏರಿಯಾ. ಇಲ್ಲೂ ಕೂಡ ನಾವು ಡ್ರಮ್ಮು ಮತ್ತು ಕೂಲರೆಲ್ಲ ಇಟ್ಕೋಬೋದು. ಡ್ರಮ್ ಇಟ್ಕೊಂಡಿದ್ದೀವಿ ಎಕ್ಸ್ಟ್ರಾ ನೀರು ತುಂಬ್ಕೊಳ್ಳೋಕ್ಕೆ ಅಂತ. ಪಾರಿವಾಳಗಳಂತೂ ಇಲ್ಲಿ ತುಂಬಾ ಬರ್ತಾ ಇರ್ತವೆ. ಡ್ರಮ್ ಇದೆ, ಇಲ್ಲಿ ಕೂಲರ್ ಇಟ್ಟಿದ್ದೀವಿ. ಆ ಕೂಲರ್ ಅಲ್ಲಿಡಬೇಕಿತ್ತು ನೋಡಿ, ಅಲ್ಲಿ ಸ್ಪೇಸ್ ಇದೆ, ಅದನ್ನ ಸೇಲ್ ಮಾಡೋಣ ಅಂತ ಇಲ್ಲಿಟ್ಟಿದ್ದೀವಿ ಕೂಲರ್ನ. ಶಾಂಕ್ ಎದ್ದೋಳ್ತಾ ಇದ್ದಾನೆ ಅಷ್ಟೇ ನೋಡಿ ಗಾಯ್ಸ್, ಇಷ್ಟೇ. ಓಕೆ ಗಾಯ್ಸ್, ನಿಮಗೆಲ್ಲರಿಗೂ ನಮ್ಮ ಕ್ವಾರ್ಟರ್ಸ್ ಟೂರ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟೇ ಇವತ್ತಿನ ಕ್ವಾರ್ಟರ್ಸ್ ಟೂರ್ ಮಾಡಿದ್ದು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.